ಕೆ ಟಿ ಎಮ್ ಸರ್ವಿಸ್ ಕಾಸ್ಟ್ ತುಂಬ ಜಾಸ್ತಿ ಬರುತ್ತೆ. ತುಂಬ ಜನ ಕೇಳ್ತೀರಾ ಗಾಡಿ ತಗೊಂಡಿದ್ದ ನಂತರ ಹೆಂಗೆ ಕೆ ಟಿ ಎಮ್ ಮೇಂಟೆನೆನ್ಸ್ ಯಾವ ಥರ ಇದೆ ಅಂತೆಲ್ಲ ತುಂಬ ಜನ ಕೇಳಿದ್ದಾರೆ ನನ್ನ ಹತ್ರ. ಕೆ ಟಿ ಎಮ್ ಮೇಂಟೈನ್ ಮಾಡೋದು ಕಷ್ಟನೇ. ನೋಡ್ಬೋದು ನಂಗೆ ಇಳಿತಾ ಇದೆ ಜಿಡ್ಡೆಲ್ಲ ನೋಡಿ. ನೀವೆಷ್ಟು ಲಕ್ಷ ಕೊಟ್ಟು ಗಾಡಿ ತೊಗೊಳ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿನ ಯಾವ ರೀತಿ ಮೇಂಟೈನ್ ಮಾಡ್ತೀರೋ ನೋಡಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಕುದುರೆಮುಖ ಟ್ರಿಪ್ ಮುಗಿಸ್ಕೊಂಡು ಬಂದೆ, ನಿನ್ನೆ ಅಷ್ಟೇ ಬಂದೆ ನಾನು. ಇವತ್ತು ಗಾಡಿನ ಫಸ್ಟ್ ವಾಶಿಗೆ ಇಡಬೇಕು ಅಂತೇಳಿ ಇವಾಗ ಬೆಳಿಗ್ಗೆನೇ ಬಿಟ್ಟಿರೋದು ನಾನು ಮನೇನ. ಒಂದು 2 ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಒಂದು RDs ಕಲೆಕ್ಟ್ ಮಾಡಿಕೊಂಡೆ. ಇನ್ನೊಂದು ಕೆಲಸ ಅಂದರೆ ಗಾಡಿ ವಾಶ್ ಮಾಡಿಸ್ಕೋಬೇಕು. ಸಿಕ್ಕಾಬಟ್ಟೆ ಕೆಸರಾಗಿದೆ ನನ್ನ ಗಾಡಿ. ಕುದುರೆಮುಖ ರೋಡ್ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಕೆಸರು ಇರೋದ್ರಿಂದ ಗಾಡಿ ಸಿಕ್ಕಾಬಟ್ಟೆ ಕೆಸರಾಗಿದೆ ನಂದು. ಹಾಗಾಗಿ ಫಸ್ಟ್ ಇವಾಗ ಹೋಗ್ಬಿಟ್ಟು ಗಾಡಿನ ವಾಶಿಗೆ ಬಿಡಬೇಕು. ಇಲ್ಲ ಅಂತಂದರೆ ಕೆ ಟಿ ಎಮ್ ಸರ್ವಿಸ್ ಕಾಸ್ಟ್ ತುಂಬ ಜಾಸ್ತಿ ಬರುತ್ತೆ. ತುಂಬ ಜನ ಕೇಳ್ತೀರಾ ಗಾಡಿ ತಗೊಂಡಿದ್ದ ನಂತರ ಹೆಂಗೆ ಕೆ ಟಿ ಎಮ್ ಮೇಂಟೆನೆನ್ಸ್ ಯಾವ ಥರ ಇದೆ ಅಂತೆಲ್ಲ ತುಂಬ ಜನ ಕೇಳಿದ್ದಾರೆ ನನ್ನ ಹತ್ರ. ಕೆ ಟಿ ಎಮ್ ಮೇಂಟೈನ್ ಮಾಡೋದು ಕಷ್ಟನೇ. ಯಾಕಂತಂದರೆ ಒಂದು ಮೈಲೇಜ್ ಕಡಿಮೆ ಸಿಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಸರ್ವಿಸ್ ಕಾಸ್ಟ್ ನನಗೆ ಸೆಕೆಂಡ್ ಸರ್ವಿಸ್ ಅಷ್ಟೇ ನನ್ನ ಗಾಡಿ ಆಗಿರೋದು. ಫಸ್ಟ್ ಸರ್ವಿಸ್ ಬಂದು 1000 ಕಿಲೋಮೀಟ್ರ್ ಇರುತ್ತೆ. ಅದು ಕೂಡ 40 ಡೇಸಲ್ಲಿ ನಾವು 1000ನ ನಾವು ಗಾಡಿ ಹೊಡಿಬೇಕು, ರನ್ ಮಾಡಬೇಕು. ನಂದು ಫಸ್ಟ್ ಸರ್ವಿಸ್ ಆಗಿದೆ, ಸೆಕೆಂಡ್ ಸರ್ವಿಸ್ ಕೂಡ ಆಯಿತು. ಸೆಕೆಂಡ್ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ನಂದು 3000 ಆಗಿದೆ. ನನಗೇನು ಜಾಸ್ತಿ ಅಂತ ಅನಿಸಿಲ್ಲ, ಹೊಸ ಗಾಡಿ ಅಲ್ವಾ. ಹಾಗಾಗಿ ನಾನು ಕೆ ಟಿ ಎಮ್ ತಗೊಳ್ಳೋರಿಗೆ ನಾನು ಏನು ಹೇಳೋದು ಅಂತಂದರೆ, ನೀವು ಗಾಡಿನ ಮೇಂಟೈನ್ ಮಾಡಬೇಕಾಗತ್ತೆ. ಗಾಡಿನ ಮೇಂಟೈನ್ ಮಾಡಿಲ್ಲ ಅಂತಂದರೆ ಸರ್ವಿಸ್ ಕಾಸ್ಟ್ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಬರುತ್ತೆ. ಮತ್ತು ಇವಾಗ 390R ಬಿಟ್ಟಿದ್ದಾರೆ, 26 ಮಾಡಲ್, 2026ಗೆ ಲಾಂಚ್ ಆಗಿದೆ ಹೊಸ ಗಾಡಿ 390R. ಅದರ ಪ್ರೈಸ್ ಬಂದು 5 ಲಕ್ಷ ಆಗುತ್ತೆ. ಈ ಗಾಡಿಗೆ ನನ್ನ ಗಾಡಿಗೆ ನಾನು ಕೊಟ್ಟಿರೋದು ಸಿಂಗಲ್ ಪೇಮೆಂಟ್, ಫುಲ್ ಕ್ಯಾಶ್ ಪೇಮೆಂಟ್ ನಾನು ಕೊಟ್ಟಿರೋದು 3 ಲಕ್ಷ ಕೊಟ್ಟಿದ್ದೀನಿ ನಾನು ಕ್ಯಾಶು. ಇನ್ನು ನಾನು 1 ವರ್ಷ 2 ವರ್ಷ EMI ಹೋಗ್ತೀನಿ ಅಂತಂದರೆ ಇನ್ನೂ ಒಂದು 50-60 ಸಾವಿರ ರೂಪಾಯಿ ಜಾಸ್ತಿನೇ ಆಗುತ್ತೆ. ಮೈನ್ ಏನಪ್ಪ ಅಂತಂದರೆ, ನೀವು ಯಾವ ಗಾಡಿ ತಗೊಳ್ತಿರೋ ಏನೋ ಗೊತ್ತಿಲ್ಲ ನನಗೆ, ನೀವು ಮೇಂಟೈನ್ ಮಾಡಿಲ್ಲ ಅಂತಂದರೆ ಸರ್ವಿಸ್ ಕಾಸ್ಟು ಪಕ್ಕ ನಿಮಗೆ ಹೊಡ್ತಾ ಬೀಳುತ್ತೆ. ಯಾಕಂತಂದರೆ ನೀವೆಷ್ಟು ಲಕ್ಷ ಕೊಟ್ಟು ಗಾಡಿ ತೊಗೊಳ್ತೀರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿನ ಯಾವ ರೀತಿ ಮೇಂಟೈನ್ ಮಾಡ್ತೀರೋ ನೋಡಿ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ನಾನು ಕುದುರೆಮುಖ ಟ್ರಿಪ್ ಮುಗಿಸ್ಕೊಂಡು ಬಂದ ನಂತರನೇ, ಅಂದರೆ ನೆಕ್ಸ್ಟ್ ಡೇ ಇವತ್ತೇ ನಾನು ಗಾಡಿನ ವಾಶಿಗೆ ಇಡ್ತಾ ಇದ್ದೇನೆ. ನೀಟಾಗಿ ವಾಶ್ ಮಾಡಬೇಕು. ನಾನು ಈ ಗಾಡಿಗೆ ನಾನು PPF ಹಾಕ್ಸಿದ್ದೀನಿ, ಸ್ಕ್ರ್ಯಾಚ್ ಆಗಬಾರ್ದು ಅಂತೇಳಿ. ಸೊ ಇದು ಪ್ರೆಷರ್ ವಾಶ್ ಮಾಡುವಾಗ ಬಾಡಿಗೆ, ಬೈಕ್ ಬಾಡಿ ಇರುತ್ತಲ್ಲ, ಎಲ್ಲಿ PPF ಹಾಕಿರ್ತಾರೆ ಅಲ್ಲಿಗೆ ನಾವು ಪ್ರೆಷರ್ ವಾಶ್ನ ಮಾಡಬಾರ್ದು. ಯಾಕಂತಂದರೆ ಅದು ಸ್ವಲ್ಪ ಲೈಟಾಗಿ ಎದ್ದೇಳ್ಬಿಟ್ರೂ ಕೂಡ ಏನಾಗುತ್ತೆ, ಆಮೇಲೆ ಪೂರ್ತಿಯಾಗಿ ಎದ್ದೇಳುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಕೆಳಗಡೆ ಅಷ್ಟೇ, ಎಲ್ಲಿ ಕೆಸರು ಇರುತ್ತೆ ನೋಡಿ ಆ ಪಾಯಿಂಟಿಗೆ ಅಷ್ಟೇ ನಾನು ಪ್ರೆಷರ್ ವಾಶ್ ಮಾಡಿಸೋದು. ಅದು ಬಿಟ್ಟರೆ ನಾನೇ ವಾಶ್ ಮಾಡ್ಕೊಳ್ಳೋದು ಮನೆಯಲ್ಲಿ. ಇವಾಗ ನನಗೆ ಟೈಮ್ ಇಲ್ಲ, ಕೆಲಸ ಜಾಸ್ತಿ ಇದೆ, ಆಫೀಸ್ ಕೆಲಸಗಳು ಪೆಂಡಿಂಗ್ ಉಳಿದಿರೋದ್ರಿಂದ ಅದ್ರ ಕಡೆ ನಾನು ಫೋಕಸ್ ಮಾಡಬೇಕಾಗಿದೆ. ಹಾಗಾಗಿ ಹೊರಗಡೆ ವಾಶಿಗೆ ಇಡ್ತಾ ಇದ್ದೇನೆ ಇವತ್ತು. ಬನ್ನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹೋಗೋಣ. ಸೊ ನೋಡ್ಬೋದು ಫುಲ್ಲು ಕೆಸರಾಗಿದೆ.
ಹೊಡೆಯಿದ್ರೆ ಅಷ್ಟು ಕ್ಲೀನ್ ಬಿಟ್ಟಿದ್ರೆಲ್ಲ ಕ್ಲೀನ್ ಆಗುತ್ತೆ. ನನ್ನ ಗಾಡಿನಲ್ಲಿ ಟೂಲ್ಸ್ ಯಾವಾಗಲೂ ಇರುತ್ತೆ. ನಮ್ಮದು ಲಾರಿ ಇರ್ಬೋದು, ಬೈಕ್ ಇರ್ಬೋದು. ನೋಡ್ಬೋದು ಹೆಂಗೆ ಇಳಿತಾ ಇದೆ ಜಿಡ್ಡೆಲ್ಲ ನೋಡಿ, ಎಲ್ಲ ಇಳಿತಾ ಇದೆ ಕೆಳಗೆ. ಸ್ವಲ್ಪ ಹಿಂಗೆ ಬ್ರಷ್ ಮಾಡಿದರೆ ಕ್ಲೀನ್ ಆಗುತ್ತೆ. ಫೈನಲಿ ನನ್ನ ಗಾಡಿ ವಾಶ್ ಆಯಿತು. ನೋಡ್ಬೋದು ಕ್ಲೀನಾಗಿ ವಾಶ್ ಮಾಡಿಕೊಟ್ಟಿದ್ದಾರೆ ನನಗೆ. ನೋಡಿ ಯಾವ ಥರ ಕಾಣಿಸ್ತಿದೆ ಇವಾಗ. ಕ್ಲೀನಾಗಿ ವಾಶ್ ಮಾಡಿಕೊಡ್ತಾರೆ ಇಲ್ಲಿ. ನೋಡ್ಬೋದು ಕಾರ್ ನಿಮ್ಮದು, ವಾಷಿಂಗ್ ನಮ್ಮದು ಅಂತೇಳಿ. ಸೊ ಸ್ಮೂತಾಗಿದೆ ಗಾಡಿ ಇವಾಗ. ಅಂದರೆ ಚೈನಲ್ಲಿರೋ ತುಕ್ಕೆಲ್ಲ, ಚೈನಲ್ಲೆಲ್ಲ ಸ್ವಲ್ಪ ಮಣ್ಣು ಗ್ರೀಸೆಲ್ಲ ಇರುತ್ತಲ್ಲ, ಸೊ ಕ್ಲೀನ್ ಮಾಡಿ ಇವಾಗ ನೀಟಾಗಿದೆ. ವಾಷಿಂಗ್ ಕೆಲಸ ಒಂದು ಮುಗೀತು ನಂದು. ಇವಾಗ ಫ್ಯೂಲ್ ಒಂದು ಹಾಕಿಸ್ಬೇಕು ನಾವು.
ಮಾಮೂಲಿ ಶೆಲ್ಲಲ್ಲಿ ಹಾಕ್ಸೋದು. ಸೊ ಫ್ಯೂಲ್ ಒಂದು ಹಾಕಿಸ್ಕೊಂಡು ಗಾಡಿನ ಮುಚ್ಚಿಬಿಟ್ರೆ ಇನ್ನು ನೆಕ್ಸ್ಟ್ ಟ್ರಿಪ್ಪಿಗೆ ಒಳ್ಳೆ ಆಗ್ತದೆ. ನಾವು ಈಗ ಸದ್ಯಕ್ಕೆ ಇನ್ನೊಂದು ಗಾಡಿ ತೆಗಿಬೇಕು ಅಂತಿದ್ದೀನಿ. ಯಾಕಂದರೆ ನನಗೆ ಈ ಗಾಡಿನ ನಾವು ಟ್ರಿಪ್ಪಿಗೆಲ್ಲ ಹೋದಾಗ ಅಷ್ಟಕ್ಕೆ ಯೂಸ್ ಮಾಡೋಣ ಅಂತೇಳಿ. ಸೊ ಲೋಕಲಿಗೆಲ್ಲ ಈ ಗಾಡಿನ ಮೇಂಟೈನ್ ಮಾಡೋಕ್ಕೂ ಆಗಲ್ಲ, ಸಿಟಿಗೆಲ್ಲ ಟ್ರಾಫಿಕಲ್ಲೆಲ್ಲ ಹೊಡಿಲಿಕ್ಕಾಗಲ್ಲ ಇಲ್ವಾ ಇಲ್ಲಿ. ಸೊ ನಾನು ಶೆಲ್ಲಲ್ಲೇ ಪೆಟ್ರೋಲ್ ಹಾಕೋದು ಯಾವಾಗಲೂ ಕೂಡ. ಸಾವಿರ ಹಾಕಿದ್ರೆ ಎಷ್ಟು ಇವ್ರೆ? 1100 ಹಾಕಿ. ತುಂಬ ಒಳಗೆ ಹಾಕ್ಬೇಡಿ ಗನ್ನು. ಸಾವಿರದ 130. ಹಾಕಿತ್ತಲ್ಲ ಆಯ್ತಾ. ಇಲ್ಲಿ ನಮಗೆ ಕೂಪನ್ಸ್ ಇರುತ್ತಲ್ಲ, ಏನು ತಗೋಬೋದು ಅದರಲ್ಲಿ? ನಿಮಗೆ 3000 ಇದ್ದರೆ ಫ್ಯೂಲ್ ತಗೋಬೋದು. ಹಾಂ 550 ಆಗಿದೆ ನಂದು. 550 ಕಾಫಿ ಲಾಸ್ಟ್ ಆ ಥರ ತಗೋಬೋದಾ? ಓಕೆ, ನೋಡೋಣ ನೆಕ್ಸ್ಟ್ ಟ್ರಿಪ್ಪಿಗೆ ಹೋದಾಗ. ₹1,100 ಹಾಕಿದರೆ ₹30 ಫ್ಯೂಯಲ್ ನಮಗೆ ಫ್ರೀಯಾಗಿ ಬರುತ್ತೆ. ಶೆಲ್ಲಲ್ಲಿ ಮಾತ್ರ ಇದು. ₹500ಗೆ ₹10 ಏನೋ ಡಿಸ್ಕೌಂಟ್ ಇದೆ. ಬಟ್ ನನ್ನ ಹುಡುಗಿಗೆ ನಾನು ಕುಡಿಸೋದು ಶೆಲ್ಲೇ. ಯಾಕಂತಂದರೆ ಮೈಲೇಜ್ ಚೆನ್ನಾಗಿದೆ, ಬಟ್ ಇವ್ರ ಫ್ಯೂಲ್ ಕೂಡ ಚೆನ್ನಾಗಿದೆ. ನನ್ನ ಗಾಡಿಗೆ ಸೆಟ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಶೆಲ್ಲೇ ಹಾಕೋದು ಪೆಟ್ರೋಲು. ಓಕೆ, ಇದೇ ನಂದು ಇವತ್ತಿನ ಕೆಲಸ ಎಲ್ಲ ಇದ್ದಿದ್ದಿದೆ. ಗಾಡಿ ಒಂದು ವಾಶ್ ಆಗಬೇಕಂತಿತ್ತು ಕುದುರೆಮುಖ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದ ನಂತರ. ಸೊ ಗಾಡಿ ಕಂಪ್ಲೀಟಾಗಿ ವಾಶ್ ಆಯಿತು. ನೀವೇ ನೋಡಿದರೆ ಯಾವ ಥರ ಎಲ್ಲ ವಾಶ್ ಮಾಡಿದ್ದಾರೆ ಅಂಥೇಳಿ. ಸೊ ಇವಾಗ ಆಯ್ತು, ಮನೆಗೆ ಹೋಗ್ತಾ ಇದ್ದಾನೆ. ಸೊ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ.